ನಮಸ್ತೆ ಸ್ನೇಹಿತರೆ. ಸಾಮಾನ್ಯವಾಗಿ ನಾವೆಲ್ಲರೂ ತಿಂಗಳ ಸಂಬಳಕ್ಕೆ ಅಂತಲೇ ಕೆಲಸ ಮಾಡ್ತೀವಿ. ಆದರೆ ಇಡೀ ಕರ್ನಾಟಕ ರಾಜ್ಯವನ್ನೇ ಮುನ್ನಡೆಸುವ ಬಜೆಟ್ ಮಂಡಿಸುವ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಿಂಗಳಿಗೆ ಎಷ್ಟು ಸಂಬಳ ಸಿಗುತ್ತೆ ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಕೇವಲ ಸಂಬಳವಷ್ಟೇ ಅಲ್ಲ, ಅವರಿಗೆ ಸಿಗುವ ಇತರ ಭತ್ಯೆಗಳು ಏನೇನು? ಬನ್ನಿ ಇವತ್ತಿನ ಸಮಾಚಾರದಲ್ಲಿ ಇದರ ಪಕ್ಕಾ ಲೆಕ್ಕಾಚಾರವನ್ನು ನೋಡೋಣ. ಮೊದಲಿಗೆ ನಾವು ಮೂಲ ವೇತನ ಅಂದರೆ ಬೇಸಿಕ್ ಸ್ಯಾಲರಿ ಬಗ್ಗೆ ಮಾತಾಡೋಣ. ಕಳೆದ ವರ್ಷ ಅಂದರೆ ಮಾರ್ಚ್ 2025ರಲ್ಲಿ ಕರ್ನಾಟಕ ಸರ್ಕಾರವು ಮುಖ್ಯಮಂತ್ರಿಗಳು, ಸಚಿವರು ಮತ್ತು ಶಾಸಕರ ವೇತನವನ್ನು ಬರೋಬ್ಬರಿ 100% ಹೆಚ್ಚಿಸುವ ಮಸೂದೆಯನ್ನು ಪಾಸ್ ಮಾಡಿದೆ. ಇದರ ಪ್ರಕಾರ ಈ ಮೊದಲು 75,000 ರೂಪಾಯಿ ಇದ್ದ ಮುಖ್ಯಮಂತ್ರಿಯವರ ತಿಂಗಳ ಮೂಲ ವೇತನ ಈಗ ನೇರವಾಗಿ 1.5 ಲಕ್ಷ ರೂಪಾಯಿಗೆ ಏರಿದೆ. 1.5 ಲಕ್ಷ ರೂಪಾಯಿ ಕೇವಲ ಬೇಸಿಕ್ ಸ್ಯಾಲರಿ ಅಷ್ಟೇ. ಇದರ ಜೊತೆಗೆ ಅವರಿಗೆ ಸಿಗುವ ಭತ್ಯೆಗಳಲ್ಲಿ ಅತಿಥಿ ಸತ್ಕಾರ ಭತ್ಯೆ, ಮುಖ್ಯಮಂತ್ರಿಗಳ ಕಚೇರಿಗೆ ಬರುವ ಗಣ್ಯರ ಸತ್ಕಾರಕ್ಕಾಗಿ ವರ್ಷಕ್ಕೆ 5 ಲಕ್ಷ ರೂಪಾಯಿ ನೀಡಲಾಗುತ್ತದೆ. ಈ ಮೊದಲು ಇದು 4.5 ಲಕ್ಷ ಇತ್ತು. ಮನೆ ಬಾಡಿಗೆ ಮತ್ತು ನಿರ್ವಹಣೆ, ಸರ್ಕಾರಿ ಬಂಗಲೆ ಜೊತೆಗೆ ಅದರ ನಿರ್ವಹಣೆಗೆ ಹಣ ಸಿಗುತ್ತದೆ. ಒಂದು ವೇಳೆ ಸ್ವಂತ ಮನೆಯಲ್ಲಿದ್ದರೆ ತಿಂಗಳಿಗೆ 2.5 ಲಕ್ಷವರೆಗೂ ಮನೆ ಬಾಡಿಗೆ ಭತ್ಯೆ ಸಿಗುತ್ತದೆ. ಪ್ರಯಾಣ ಮತ್ತು ಇಂಧನ, ರಾಜ್ಯಾದ್ಯಂತ ಓಡಾಡಲು ತಿಂಗಳಿಗೆ 1,500 ಲೀಟರ್ ಉಚಿತ ಪೆಟ್ರೋಲ್ ಅಥವಾ ಡೀಸೆಲ್ ನೀಡಲಾಗುತ್ತದೆ. ಇದರ ಜೊತೆಗೆ ದಿನದ ಪ್ರಯಾಣ ಭತ್ಯೆ ಕೂಡ ಸಿಗುತ್ತದೆ. ಇದಲ್ಲದೆ ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಕುಟುಂಬಕ್ಕೆ ಸಂಪೂರ್ಣ ಉಚಿತ ವೈದ್ಯಕೀಯ ಸೌಲಭ್ಯಗಳು, ಭದ್ರತೆ ಮತ್ತು ಅವರ ಕಚೇರಿಯ ಸಿಬ್ಬಂದಿ ವೆಚ್ಚಗಳು ಕೂಡ ಸರ್ಕಾರವೇ ಭರಿಸುತ್ತದೆ. ಇದೆಲ್ಲವನ್ನು ಒಟ್ಟಿಗೆ ಲೆಕ್ಕಾಚಾರ ಹಾಕಿದರೆ ಮೂಲ ವೇತನ ಮತ್ತು ಎಲ್ಲ ಭತ್ಯೆಗಳು ಸೇರಿ ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಸೌಲಭ್ಯಗಳು ಲಭ್ಯವಿರುತ್ತದೆ. ಇದಾಗಿತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ವೇತನದ ಹಿಂದಿರುವ ಲೆಕ್ಕಾಚಾರ. 5 ವರ್ಷಕ್ಕೊಮ್ಮೆ ಹಣದುಬ್ಬರಕ್ಕೆ ತಕ್ಕಂತೆ ಈ ವೇತನವನ್ನು ಪರಿಷ್ಕರಿಸಲಾಗುತ್ತದೆ. ಆದರೂ ಎಲ್ಲರಿಗೂ ಒಂದು ಡೌಟ್ ಬಂದಿದೆ ಅಲ್ವಾ? ಸಂಬಳ ನೋಡಿದ್ರೆ ಲಕ್ಷಗಳಲ್ಲಿ, ಆಸ್ತಿ ನೋಡಿದ್ರೆ ಕೋಟಿ ಲೆಕ್ಕದಲ್ಲಿ ಅಂತ. ದಟ್ ಈಸ್ ಕಾಲ್ಡ್ ರಾಜಕೀಯ. ಅದೇನೇ ಆಗಿರಲಿ, ಇವತ್ತು ಬಕ್ರೀದ್. ನಮ್ಮ ಸಿದ್ದುನ ಸೌಂಡ್ ಬಂತ ಮಾಡಿದ್ರು ಅನ್ಸುತ್ತೆ ಅಲ್ವಾ? ನಮಗ್ಯಾಕೆ ದೊಡ್ಡೋರ್ ವಿಚಾರ. ನೋಡ್ತಾ ಇರಿ ಬಡ್ಡೆತವ ಇದೇ ಸಮಾಚಾರ. ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.